ನಗರದ ಕದ್ರಿ ಠಾಣೆಯ ಪ್ರಮುಖ ಅಗ್ನಿಶಾಮಕ ಸತೀಶ್ ಶ್ರೀಯಾನ್ ಅವರ ವಯೋನಿವೃತ್ತಿ ಅಭಿನಂದನಾ ಬೀಳ್ಕೊಡುಗೆ ಸಮಾರಂಭವು ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರು ಸತೀಶ್ ಶ್ರೀಯಾನ್ ಹಾಗೂ ಸರಕಾರಿ ಲೇಡಿಕೋಷನ್ ಆಸ್ಪತ್ರೆಯಲ್ಲಿ ಶುಶ್ರೂಷಕ ಅಧಿಕಾರಿಯಾಗಿರುವ ಪ್ರಬಿತಾ ಎಸ್ ಶ್ರೀಯಾನ್ ದಂಪತಿಗಳನ್ನು ಶಾಲು ಹೊದಿಸಿ ಫಲಪುಷ್ಪಗಳನ್ನು ನೀಡಿ ಗೌರವಿಸಿದರು. ಸತೀಶ್ ಶ್ರೀಯಾನ್ ಅವರು 11/8/1997ರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಗೆ ಸೇರ್ಪಡೆಗೊಂಡು 30/4/2025ರವರೆಗೆ ಸುದೀರ್ಘ 28 ವರ್ಷಗಳ ಸೇವಾವಧಿಯಲ್ಲಿ ಕುಶಾಲನಗರ, ಆರ್ಬಿಐ ಮೈಸೂರು, ಕದ್ರಿ, ಪಾಂಡೇಶ್ವರ, ಮೂಡುಬಿದಿರೆ, ಕದ್ರಿ ಅಗ್ನಿಶಾಮಕ ಠಾಣೆಗಳಲ್ಲಿ ಸೇವೆ ನಿರ್ವಹಿಸಿದ್ದಾರೆ. ಈ ಸಂದರ್ಭ ಸತೀಶ್ ಶ್ರೀಯಾನ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ, ತಮ್ಮ ವೃತ್ತಿ ಜೀವನದಲ್ಲಿ ಸಹಕರಿಸಿದವರನ್ನು ಸ್ಮರಿಸಿ ಧನ್ಯವಾದ ಸಮರ್ಪಿಸಿದರು. ಮಂಗಳೂರು ಘಟಕ ಎಸ್ಡಿಆರ್ಎಫ್ ಸುರೇಶ್ ಶೆಟ್ಟಿ ಅವರು ಮಾತನಾಡಿ ಅನಿಸಿಕೆ ವ್ಯಕ್ತಪಡಿಸಿದರು. ಸೇವೆ ನಮ್ಗೆ ಇನ್ನೂ ಸಹ ಬೇಕು. ಯಾಕಂತ ನಾವು ಕಡಲೆ ಹತ್ತಿರ ಇರೋದ್ರಿಂದ ಅವರು ನಮ್ಗೆ ಬಂದ ತಕ್ಷಣ ಸತೀಶ್ ಶ್ರೀಯಾನಿಗೆ ಫೋನ್ ಮಾಡಿದ್ರೆ ನಮ್ಗೊಂದು 90% ಒಂದು ಎದೆಯಲ್ಲಿ ಜೀವ ಬಂದಾಗಿದೆ. ಯಾಕಂದ್ರೆ ಅವರೆಲ್ಲ ಅನುಭವವನ್ನು ಹಂಚ್ಕೊಳ್ತಾರೆ. ಅದರಿಂದ ನಾನು ಹೋದಾಗ ಆ ಬೋಟನ್ನು ನಡೆಸುವಂತ ನನಗೆ ಸಾಮರ್ಥ್ಯವನ್ನು ಹಿಂಭಾಗದಿಂದ ಅಂದ್ರೆ ಫೋನ್ನ ಮುಖಾಂತರ ನಮಗೆ ಒಂದು ಹೆಲ್ಪ್ ಮಾಡಿ ಆ ಬೋಟನ್ನು ನಡೆಸುವಂತ ನನಗೆ ತಾಕತ್ತನ್ನು ಕೊಟ್ಟವರೇ ಸತೀಶ್. ಸಮಾರಂಭದ ಅಧ್ಯಕ್ಷತೆಯನ್ನು ಮಂಗಳೂರು ಪ್ರಾಂತ್ಯದ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಬಿಎಂ ತಿರುಮಲೇಶ್ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ರಂಗನಾಥ್ ಸಿಆರ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಭರತ್ ಕುಮಾರ್, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಬೋಳೂರಿನ ಮಾತಾ ಅಮೃತಾನಂದಮಯಿ ಶಾಲೆಯ ಕ್ಯಾಂಪಸ್ ನಿರ್ದೇಶಕರಾದ ಯತೀಶ್ ಬೈಕಂಪಾಡಿ, ನಟ ಮೈಮ್ ರಾಮದಾಸ್, ಖ್ಯಾತ ವಕೀಲರು ಹಾಗೂ ಸಾಹಿತಿ ಶಶಿರಾಜ್ ರಾವ್ ಕಾವೂರು, ನಿವೃತ್ತ ಎನ್ಎಂಪಿಎ ಟ್ರಸ್ಟಿ ಭರತ್ ಕುಮಾರ್ ಯರ್ಮಾಲ್, ಪ್ರಮುಖ ಅಗ್ನಿಶಾಮಕ ರಮೇಶ್, ಅಗ್ನಿಶಾಮಕ ಪುನೀತ್ ಕುಮಾರ್, ಅಗ್ನಿಶಾಮಕ ಠಾಣಾ ಅಧಿಕಾರಿ ವೆಂಕಟೇಶ್ ಎಚ್ಆರ್, ಪಿಎಸ್ಐ ಅಶೋಕ್ ಸಿಎಂ, ಶರಣ್ಯ ಎಸ್ ಶ್ರೀಯಾನ್, ಕದ್ರಿ ಅಗ್ನಿಶಾಮಕ ಠಾಣೆಯ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಕೆವಿ ಗೌಡ, ದಯಾಕರ್, ಕಿರಣ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವೆಂಕಟೇಶ್ ಎಚ್ಆರ್ ಸ್ವಾಗತಿಸಿ ಚಂದ್ರಹಾಸ್ ಸಾಲ್ಯಾನ್ ವಂದಿಸಿದರು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಭರತ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.